ನಿಜವಾಗ್ಲೂ ಮೊದಲನೇ ಬಾರಿಗೆ ನನ್ನ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಪಟ್ಟಂತ ಶ್ರಮಕ್ಕೆ ಕಿವಿಗೊಟ್ಟು ಪೂರ್ತಿಯಾಗಿ ಇವತ್ತು ಇಲ್ಲಿ ಬಂದು ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಜಿಲ್ಲೆಯಲ್ಲಿ ಅಂತ ಹೇಳಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿರೋದು ಇದೇ ಮೊದಲನೇ ಬಾರಿಗೆ. ವಿದ್ಯಾರ್ಥಿಗಳು ಜನ ಬರ್ತಾರೆ, ವಿದ್ಯಾರ್ಥಿಗಳು ಸೇರಿರೋದು ಬಹಳ ದೊಡ್ಡ ಕಾರ್ಯಕ್ರಮ. ಎಲ್ಲರಿಗೂ ಜಿಲ್ಲಾಧಿಕಾರಿಗಳ ಪರವಾಗಿ, ನನ್ನ ನೆಚ್ಚಿನ ಜಿಲ್ಲೆಯ ಎಸ್ ಪಿ ನಿಖಿಲ್ ರವರ ಪರವಾಗಿ ಮತ್ತು ಇದೆಲ್ಲ ಆಯೋಜಕರ ಪರವಾಗಿ, ನನ್ನ ಪರವಾಗಿ ನಿಮ್ಮನ್ನು ಇಲ್ಲೆಲ್ಲ ಕರ್ಕೊಂಡು ಬಂದಂತ, ಇದಕ್ಕೆ ಕಾರಣರಾದಂತ ನಿಮ್ಮ ಏನು ಉಪನ್ಯಾಸಕರಿದ್ದಾರೆ, ಪ್ರಾಂಶುಪಾಲರಿದ್ದಾರೆ, ನಾನು ಹೆಸರುಗಳು ಹೇಳ್ತಾ ಬಹಳಷ್ಟು ಪ್ರಾಂಶುಪಾಲರು ಉಪನ್ಯಾಸಕರು ನನಗೆ ನಿನ್ನೆಯಿಂದ ಬೆಳಗ್ಗೆಯಿಂದ ಮಾತಾಡಿದ್ದಾರೆ. ಇಲ್ಲ ಸರ್, ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ, ಇದನ್ನು ಸದುಪಯೋಗ ಪಡ್ಕೊಳ್ತಾರೆ, ಒಳ್ಳೆ ಉದ್ದೇಶದಿಂದ ನಡೀತಿರುವಂಥ ಕಾರ್ಯಕ್ರಮ ಅಂತ ಹೇಳಿ ನಿಮ್ಮನ್ನೆಲ್ಲ ಪ್ರೇರೇಪಿಸಿ ಕರ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷ. ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಜಿಲ್ಲೆಯಲ್ಲಿ ಹುಟ್ಟಿ, ಈ ಜಿಲ್ಲೆಯಲ್ಲಿ ಬೆಳೆದು KGF-ನಲ್ಲಿ ನನ್ನ BSc ಮುಗಿಸಿ ಬೆಂಗಳೂರು ಹೋದ ನಂತರ ಅಲ್ಲೇ MSc ಮುಗಿಸಿ ಅಲ್ಲೇ ಲೆಕ್ಚರರ್ ಕೆಲಸ ಮಾಡಿ, ನಂತರ UPSC ಎಕ್ಸಾಮ್ಸ್, KPSC ಎಕ್ಸಾಮ್ ತೊಗೊಂಡು ಅಲ್ಲೇ ಸೆಲೆಕ್ಷನ್ ಆಗಿ IPS ಪಡೆದು ಬೆಂಗಳೂರಿನಲ್ಲಿ ನಾನಾ ವಿಭಾಗಗಳಲ್ಲಿ, ಜಾಗಗಳಲ್ಲಿ ಮತ್ತು ರಾಜ್ಯದಲ್ಲಿ 2 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ ಮೇಲೆ ಅಚಾನಕ್ಕಾಗಿ ನನಗೆ ಕೋಲಾರ್ಗೆ ಒಂದು ಅವಕಾಶ ಸಿಕ್ಕಿ ಜಿಲ್ಲೆ SP ಆಗಿ ಕೆಲಸ ಮಾಡಬೇಕಾಗಿ ಬಂತು. ಆ ಬಂದ ಸಂದರ್ಭದಲ್ಲಿ ಆ 1 ವರ್ಷ ನಾನು ಏನಿದ್ದೆ, ನಾನು ಆ್ಯಕ್ಚುಲಿ ಅಲ್ಲಿ ಮನಗಂಡಿದ್ದೇನು ಅಂದರೆ, ಬೀದರ್ ನೋಡಿದ್ದೀನಿ, ಬೆಳಗಾಂ ನೋಡಿದ್ದೀನಿ. ಬೀದರ್ ಅಂತ ಜಿಲ್ಲೆಯಲ್ಲಿ, ಬೀದರ್ SP ಇದೆ 2018ರಲ್ಲಿ. ಬೀದರ್ ಅಂತ ಜಿಲ್ಲೆಯಲ್ಲಿ ಆ ಜಿಲ್ಲೆಯಿಂದ ಸೆಲೆಕ್ಷನ್ ಆದಂತ ಒಬ್ಬ ಮನೋಜ್ ಕುಮಾರ್ ಅಂತ ಹೇಳಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್, ನಾವು ಈಸ್ ದ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ಸ್. ಅವರ ಊರಿನಲ್ಲಿ ಬೀದರ್ನಲ್ಲಿ ಒಂದು ಸಣ್ಣ ಇನ್ಸ್ಟಿಟ್ಯೂಟ್ನ ಮಾಡಿದ್ವಿ. ಅದಕ್ಕೆ ನಾನು ಇಲಾಖೆಗೆ ಸೇರಕ್ಕಿಂತ ಮೊದಲು ನಾನು ಒಂದು ಬೆಂಗಳೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ, ನಂದೇ ಒಂದು ಇನ್ಸ್ಟಿಟ್ಯೂಟ್ ಇತ್ತು, ಆ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ನನ್ನ ಸಹಾಯ ತಗೊಂಡು ಅಲ್ಲೊಂದು ಇನ್ಸ್ಟಿಟ್ಯೂಟ್ ಮಾಡಿದ್ರು. ಆ ಬೀದರ್ ಜಿಲ್ಲೆ SP ಆಗಿ ನೋಡ್ತೀನಿ, ಬಹಳ ಚೆನ್ನಾಗಿ ಹೆಮ್ಮರವಾಗಿ ಆ ಇನ್ಸ್ಟಿಟ್ಯೂಟ್ ಬೆಳೆದಿತ್ತು, ಬಹಳಷ್ಟು ವಿದ್ಯಾರ್ಥಿಗಳಾಗಿತ್ತು. ಆಗ ಅನ್ನಿಸ್ತು, ಬೀದರ್ ಅಂತ ಜಿಲ್ಲೆಯಲ್ಲಿ, ಆ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ಅಧಿಕಾರಿ ಅಲ್ಲೊಂದು ಇನ್ಸ್ಟಿಟ್ಯೂಟ್ ಮಾಡಿ ಆ ಜಿಲ್ಲೆಯ ಮಕ್ಕಳನ್ನ ಹುರಿದುಂಬಿಸ್ತಾ ಇರಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು. ಈ ಜಿಲ್ಲೆಗೆ SP ಆಗಿ ಬಂದಾಗ ಸ್ಟೇಜ್ ಮೇಲೆ ಡಾಕ್ಟರ್ ಶಂಕರ್ ಅಂತ ಇದ್ದಾರೆ, ಹೇಳಲೇಬೇಕು, ಯಾಕಂದ್ರೆ ಅವ್ರ ಹೆಸರು ಹೇಳದೇ ಇದ್ರೆ ತಪ್ಪಾಗ್ತದೆ. ಕಂಪ್ಲೀಟ್ 1 ಫ್ಲೋರ್ ಬಿಲ್ಡಿಂಗ್ ಅನ್ನು, RCC ಬಿಲ್ಡಿಂಗ್ ಅನ್ನ ಕಾಲೇಜ್ ಪಕ್ಕದಲ್ಲಿ ಫ್ರೀ ಆಫ್ ಕಾಸ್ಟ್, ಇಲ್ಲಿವರೆಗೂ ಅವರು $1 ದುಡ್ಡಿಲ್ಲ. ಇವಾಗ ಸುಮಾರು ಅದರ ಬಾಡಿಗೆ $45,000 ಒಂದು ತಿಂಗಳಿಗೆ ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ, ವಿತೌಟ್ ಡೆಪಾಸಿಟ್, ವಿತೌಟ್ ಅಡ್ವಾನ್ಸ್, ಫ್ರೀ ಆಫ್ ಕಾಸ್ಟ್ ಎಲ್ಲ ಬಿಲ್ಡಿಂಗ್ ನ ಕೊಟ್ಟಿದ್ದಾರೆ. ಆ ಬಿಲ್ಡಿಂಗ್ ನಲ್ಲಿ ನೀವು ನೋಡ್ತೀರಾ ಈಗ ಕ್ಲಾಸ್ ರೂಮ್ಸ್, ಆ ಬಿಲ್ಡಿಂಗ್ ನಲ್ಲಿ ಇಂಟೀರಿಯರ್ಸ್ ಮಾಡಿಸಿ ಒಂದು ಸುಸಜ್ಜಿತವಾದ ಕ್ಲಾಸ್ ರೂಮ್, ಲೈಬ್ರರಿ ಮಾಡಿದ್ವಿ. ನಾವು ಮಾಡಿದಾಗ ಬೆಂಗಳೂರಿನಿಂದ ಲೆಕ್ಚರರ್ಸ್ನ ಹೆಂಗೆ ಕರ್ಕೊಂಡು ಬರೋದು, ಇಲ್ಲಿ ಕರ್ಕೊಂಡು ಬಂದು ಫ್ಯಾಕಲ್ಟಿ ಹೆಂಗೆ ಮಾಡೋದು ಅಂತ ಫಸ್ಟ್ ಇಯರ್ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಪ್ರತಿಯೊಂದು ಸಬ್ಜೆಕ್ಟ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಮತ್ತು ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಎಲ್ಲದಕ್ಕೂ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸ್ಪೆಷಲೈಸ್ಡ್ ಲೆಕ್ಚರರ್ಸ್ನ ನಾವು ಕರ್ಕೊಂಡು ಬಂದು ವೀಕೆಂಡ್ಸ್ ಅಲ್ಲಿ, ಮೊದಲನೇ ಬ್ಯಾಚ್ ಸುಮಾರು 100 ಜನ ಇದ್ರು, 2ನೇ ಬ್ಯಾಚ್ 100 ಜನ ಇದ್ರು, 3ನೇ ಬ್ಯಾಚ್ 100-150 ಜನ, 4ನೇ ಬ್ಯಾಚ್ ಕೂಡ ಅಷ್ಟೇ ಜನ ಇದ್ರು. ಇವತ್ತು ನಾವು ಇಲ್ಲಿ ನಿಮ್ಮನ್ನೆಲ್ಲ ಕರೆದಿರೋದು, ಇದು 5ನೇ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು. 15 ಜನ ಅಡ್ಮಿಷನ್ ಆಗಿದ್ದಾರೆ, ಇನ್ನೂ ಅಡ್ಮಿಷನ್ಸ್ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ನಾನು ನಿಮ್ಮ ಮುಖಾಂತರ ಹೇಳ್ಕೊಳ್ಳೋದು ಏನಂದ್ರೆ, ಸದುದ್ದೇಶದಿಂದ ಆ ಸಂಸ್ಥೆಯನ್ನು ಸ್ಥಾಪಿಸಿದ್ವಿ, DMR ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಬೆಂಗಳೂರಿನಲ್ಲಿ ಇನ್ಸೈಟ್ ಅಂತ ಇದೆ, ಜೈಸ್ ಅಂತ ಇದೆ, ಬಹಳಷ್ಟು ಇನ್ಸ್ಟಿಟ್ಯೂಟ್ಸ್ ವಿಜಯನಗರದಲ್ಲಿ. ಒಂದು ವಿದ್ಯಾರ್ಥಿ ಅವರು 1 ರಿಂದ 1.5 ಲಕ್ಷ, 1.5 lakh rupees ಚಾರ್ಜ್ ಮಾಡ್ತಾರೆ ಫೀಸ್. ಆದರೆ ಅದೇ ಆ ಇನ್ಸ್ಟಿಟ್ಯೂಟ್ಸ್ ನಲ್ಲಿ ಪಾಠ ಮಾಡುವಂತ ಲೆಕ್ಚರರ್ಸ್, ಟ್ಯೂಟರ್ಸ್ ಏನಿದ್ದಾರೆ, ಅವರೇ ಇಲ್ಲಿ ಬಂದು ಪಾಠ ಮಾಡ್ತಾರೆ. ಅವರಿಗೆ ವೆಹಿಕಲ್ ಇರ್ತಾರೆ, ವೆಹಿಕಲ್ ಕರ್ಕೊಂಡು ಬರುತ್ತೆ, ಇಲ್ಲಿ ಪಾಠ ಮಾಡಿ ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ, ಟೆಸ್ಟ್ಸ್ ಕೊಡ್ತಾರೆ. ಆದರೆ ನಾವು ನಿಮಗೆ ಇಲ್ಲಿ ಇನ್ಸ್ಟಿಟ್ಯೂಟ್ ನಲ್ಲಿ ಚಾರ್ಜ್ ಮಾಡ್ತಾ ಇರೋದು
5,000 rupees ಪರ್ ಸ್ಟೂಡೆಂಟ್ ಅಷ್ಟೇ. 1.5 ಲಕ್ಷ ಇಲ್ಲಿ 5,000 ಇದೆ. ಅದು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತೀನಿ. ಆ 5,000 ಲಾಸ್ಟ್ ಬ್ಯಾಚ್ಗೆ ಕೊಡುವಾಗಿರ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಮಂಜುನಾಥ್ ಲಕ್ಕೂರ್ ಅಂತ ಇದೆ ಮಾಲೂರಿನಲ್ಲಿ. ಆ ಲಕ್ಕೂರ್ನವರು ಮಂಜುನಾಥ್ ಲಕ್ಕೂರ್ ಅಂತ ಈ ಒಂದು ನಮ್ಮ ಜೊತೆ ಓದ್ತಿದ್ದವನು. ಆ ಹುಡುಗ ಅಂದ್ರೆ ಸ್ನೇಹಿತ, ಈ ಓನ್ಸ್ ಬಿಗ್ಗೆಸ್ಟ್ ಸಾಫ್ಟ್ವೇರ್ ಕಂಪನಿ ಇನ್ ಸ್ವಿಟ್ಜರ್ಲ್ಯಾಂಡ್. ಅವರು ಒಂದು ಬ್ಯಾಚ್ ಪೂರ್ತಿ ನಾನೇ ಫೀಸ್ ಕಟ್ತೀನಿ, ಯಾರಾದ್ರೂ ಫೀಸ್ ತಗೋಬಿಡಿ ಅಂತ ಹೇಳಿದ್ರು. ಆಕ್ಚುಲಿ ಎಲ್ಲ ಹುಡುಗರಿಗೂ ಅಲ್ಲಿಂದ ಸ್ಪಾನ್ಸರ್ ಮಾಡಿದ್ರು. ಸೊ 5 ಲಕ್ಷ ರೂಪಾಯಿ ಅವರ ಅಕೌಂಟ್ಗೆ ಕಳಿಸಿ ಆ ಹುಡುಗರಿಗೆ ಸ್ಪಾನ್ಸರ್ ಮಾಡಿದ್ರು. ಸೊ 5,000 ಕಟ್ಟೋಗಿಲ್ಲ. ಅಂದ್ರೆ ನಾನು ಏನಿದ್ರ ಮುಖಾಂತರ ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ, ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಆ ಪ್ಲಾಟ್ಫಾರ್ಮ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಇದೆ, ಎಕ್ಸ್ಪೋಜರ್ ಇದೆ. ನಿಮಗೆ ಈಗ IAS IPS ಏನು, ಯಾವ ಪುಸ್ತಕ ಓದಬೇಕು, ಏನ್ ಸಬ್ಜೆಕ್ಟ್ ಓದಬೇಕು, ಯಾವ ರೀತಿ ಓದಬೇಕು ಅಂತ ನಿಮ್ಮ ಈ ಮುಗ್ಧ ಮನಸ್ಸು ಈ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ತಲೆ ಕೂತ್ರೆ, ನೀವು BSc ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸೋಕೆ ನೀವು ಎಲ್ಲ ಒಂದ್ ಕಡೆ ನಮ್ಮ ಜಿಲ್ಲಾಧಿಕಾರಿಗಳ ತರ, ನಮ್ಮ ನಿಖಿಲ್ ತರನೋ ಇಲ್ಲ ನಮ್ಮ ತರನೋ ಎಲ್ಲ ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿನೋ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿನೋ ಇಲ್ಲ ಬೇರೆ ಯಾವುದರ ಒಂದು ಇಲಾಖೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅಧಿಕಾರಿಗಳಾಗಿ ನಿಂತಿರ್ತೀರಿ. ಆಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನೋಡಿ ದೇ ಫೀಲ್ ವೆರಿ ಪ್ರೌಡ್ ಆಫ್ ಯು. ಅದೊಂದು ಪ್ರೆಸೆಂಟೇಷನ್ ಮಾಡಿದ್ವಿ. ಯಾರಿಗೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಕ್ ಆಗೋದಿಲ್ವೋ ಅವರು ವೀಕೆಂಡ್ಸ್ ಅಲ್ಲಿ ಬಂದು ಕೂತ್ಕೊಳ್ಳಿ. ಲೈಬ್ರರಿ ಇದೆ, ಲೈಬ್ರರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಗಝಿನ್ಸ್, ಮೋಸ್ಟ್ಲಿ ನೀವು ಕೇಳಿಲ್ಲ, ನಾನು ಕೇಳಿರಲಿಲ್ಲ ನಾನು ಓದುವಾಗ, ಯೋಜನಾ ಕುರುಕ್ಷೇತ್ರ ಅಂತ ಮ್ಯಾಗಝಿನ್ಸ್ ಬರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರತಿ ವರ್ಷ ತಿಂಗಳು ಕೇಂದ್ರ ಸರ್ಕಾರದ ಯೋಜನೆಗಳನ್ನು, ಕಾರ್ಯಸಿದ್ಧಿಗಳನ್ನು, ಮುಂದೆ ಏನ್ ಪ್ಲಾನ್ಸ್ ಇದೆ ಅದ್ರ ಬಗ್ಗೆ ಪ್ರತಿ ತಿಂಗಳು ಆ ಬುಕ್ಸ್ ಅಲ್ಲಿ ಬರುತ್ತೆ. ಯೋಜನಾ ಮತ್ತು ಕುರುಕ್ಷೇತ್ರ ಅಂತ 2 ಮ್ಯಾಗಝಿನ್, ಗೌರ್ಮೆಂಟ್ ಆಫ್ ಇಂಡಿಯಾ ಮ್ಯಾಗಝಿನ್. ಆ ಮ್ಯಾಗಝಿನ್ ಅಲ್ಲಿ ಸರ್ಕಾರದ ರೂಪರೇಷೆಗಳನ್ನು, ಮುಂದೆ ಏನಾಗುತ್ತೆ, ಯಾವ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ, ಪರಿಶಿಷ್ಟ ಇವರಿಗೆ ಟ್ರೈಬಲ್ ವೆಲ್ಫೇರ್ಗೆ, ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ, ಮತ್ತೆ ಬೇರೆ ಏನ್ರಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನಿದೆ ಸರ್ಕಾರದಲ್ಲಿ, ಅಡ್ಮಿನಿಸ್ಟ್ರೇಷನ್ ಉನ್ನತೀಕರಣದಕ್ಕೆ ಏನೇನು ರಿಫಾರ್ಮ್ಸ್ ಇದೆ ಅದ್ರ ಬಗ್ಗೆ ಅದರಲ್ಲೆಲ್ಲ ಬರ್ತಾ ಇದೆ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಏನಾದ್ರು ಹೊಸ ಯೋಜನೆ ಮಾಡಿದೆ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಅದೆಲ್ಲ ನಮ್ಗೆ ಎಲ್ಲೂ ಸಿಗೋದಿಲ್ಲ. ಈ 2 ಮ್ಯಾಗಝಿನ್ ಅಲ್ಲಿ ಸಿಗುತ್ತೆ. ಬಹಳಷ್ಟು ಕಂಟೆಂಟ್ ಇದೆ, ಸಬ್ಜೆಕ್ಟ್ ಇದೆ. ಯಾಕೆ 2 ಮ್ಯಾಗಝಿನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, UPSC ಮತ್ತು KPSC ನಲ್ಲಿ ಬಹಳಷ್ಟು ಪ್ರಶ್ನೆಗಳು ಈ 2 ಮ್ಯಾಗಝಿನ್ ನಲ್ಲಿ ಏನು ಸಬ್ಜೆಕ್ಟ್ ಬಂದಿರುತ್ತೆ ಆ ಸಬ್ಜೆಕ್ಟ್ ಇಂದ ಪ್ರಶ್ನೆಗಳು ಬಂದಿರುವಂತದ್ದು ಬಹಳಷ್ಟು ಸಾಮಾನ್ಯ. ಸೊ ಈ 2 ಇದೆ. ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಹಳಷ್ಟು ಪುಸ್ತಕಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಆದ್ರೆ ಕೆಲವೇ ಪುಸ್ತಕಗಳಲ್ಲಿ ಇಂಟರ್ಪ್ರಿಟೇಷನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಸಂವಿಧಾನದ ವಿಶ್ಲೇಷಣೆ ಅಂತ ಇದೆ. ಸಂವಿಧಾನ ವಿಶ್ಲೇಷಣೆ ಆರ್ಟಿಕಲ್ 366, 352, 355 ಮತ್ತೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೀವು ಓದಿದ್ರೆ ಯಾವ ಆರ್ಟಿಕಲ್ ಏನಿದೆ, ಆರ್ಟಿಕಲ್ 32 ರೈಟ್ ಟು ಗೋ ಟು ಸುಪ್ರೀಂ ಕೋರ್ಟ್, ಆರ್ಟಿಕಲ್ 226 ರೈಟ್ ಟು ಗೋ ಟು ಹೈಕೋರ್ಟ್ ಅಂತ ಇದೆ. ಬರೀ ಅಷ್ಟನ್ನೇ ಓದಿದ್ರೆ ಸಾಕ UPSCಗೆ? ಇಲ್ಲ. ರೈಟ್ ಟು ಗೋ, ಯಾರೇ ಒಬ್ಬ ನಾಗರಿಕ ಸುಪ್ರೀಂ ಕೋರ್ಟ್ ಹೋಗ್ಬೇಕಾದ್ರೆ ಆರ್ಟಿಕಲ್ 32 ಅಡಿಯಲ್ಲಿ ಹೋಗ್ಬೇಕು, ಹೈಕೋರ್ಟ್ ಹೋಗ್ಬೇಕಾದ್ರೆ 226 ಹೋಗ್ಬೇಕು. ಇಂಟರ್ಪ್ರಿಟೇಷನ್ ವಿಶ್ಲೇಷಣೆ ಅಂದ್ರೆ ಏನು? ಅದರಲ್ಲಿ ಹಿಂದೆ ಈ ಹಕ್ಕನ್ನ ಹೋದಾಗ ಸುಪ್ರೀಂ ಕೋರ್ಟ್ ಕೆಲವು ಜಡ್ಜ್ಮೆಂಟ್ಸ್ ಕೊಟ್ಟಿದೆ. ಆ ಜಡ್ಜ್ಮೆಂಟ್ಸ್ ಯಾವ್ದು, ಹಿಸ್ಟಾರಿಕ್ ಜಡ್ಜ್ಮೆಂಟ್ಸ್ ಯಾವ್ದು, ಸಂವಿಧಾನದ ಬಗ್ಗೆ ಕೆಲವು ಪ್ರಶ್ನೆಗಳಿದೆ. ಸಂವಿಧಾನದಲ್ಲಿ ಜುಡಿಷಿಯರಿ ದೊಡ್ಡದ, ಲೆಜಿಸ್ಲೇಷನ್ ಪಾರ್ಲಿಮೆಂಟ್ ದೊಡ್ಡದ ಅಂತ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ನಲ್ಲಿ 2-3 ಜಡ್ಜ್ಮೆಂಟ್ಸ್ ಬಂದಿದೆ ಆರ್ಟಿಕಲ್ ಸಂವಿಧಾನನ ತಿದ್ದುಪಡಿ ಮಾಡೋ ವಿಚಾರದಲ್ಲಿ. ಸೊ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಮತ್ತೆ ಇನ್ನೊಂದು ಮಿನರ್ವಾ ಮಿಲ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಸೊ ಈ ತರ ಜಡ್ಜ್ಮೆಂಟ್ಸ್ ಅದು ಆರ್ಟಿಕಲ್ಸ್ ಬಗ್ಗೆ ಅಮೆಂಡ್ಮೆಂಟ್, ಸಂವಿಧಾನ ತಿದ್ದುಪಡಿ ಮಾಡೋ, ಇತ್ತೀಚೆಗೆ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಯ್ತಲ್ವಾ. ಸೊ 2 ಮಹತ್ತರ ತಿದ್ದುಪಡಿಗಳು ಹಿಂದೆ ಆಗಿದೆ. ಆರ್ಟಿಕಲ್ 44ನೇ ತಿದ್ದುಪಡಿ, 42ನೇ ತಿದ್ದುಪಡಿ. ಪ್ರಿಯಾಂಬಲ್ ಅಂದ್ರೆ ಮುನ್ನುಡಿ ಅಂದ್ರೆ ಯಾವುದೇ ಒಂದು ಪುಸ್ತಕದಲ್ಲಿ ಮುನ್ನುಡಿ ಬರೆದಿರ್ತಾರೆ, ಆ ಮುನ್ನುಡಿನಲ್ಲಿ ಪ್ರಿಯಾಂಬಲ್ ಅಂತ ಕರೀತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅದು ಸ್ಟಾರ್ಟ್ ಆಗಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ resolve to constitute India into sovereign, democratic, republic, socialist ಅಂತ ಇದೆ. ಕೆಲವು ಪದಗಳು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ, 42ನೇ ಅಮೆಂಡ್ಮೆಂಟ್ ಅಲ್ಲಿ ಅಲ್ಲಿ ಸೇರಿಸಿದ್ರು, ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್. ಸೊ ಯಾಕೆ ಈ ಎಕ್ಸಾಂಪಲ್ ಹೇಳೋದಂದ್ರೆ, ಈ ವಿಶ್ಲೇಷಣೆಗಳು ನಿಮ್ಗೆ ಬಹಳ ಪುಸ್ತಕಗಳಲ್ಲಿ ಸಿಗೋದಿಲ್ಲ. ಯಾವ ಪುಸ್ತಕಗಳು? ಫಾರ್ ಎಕ್ಸಾಂಪಲ್ ದುರ್ಗಾದಾಸ್ ಬಸು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ದುರ್ಗಾದಾಸ್ ಬಸು ಅಂತ ಇದೆ, DD ಬಸು ಅಂತ ಇದೆ. ಫ್ರೀಡಮ್ ಮೂವ್ಮೆಂಟ್ ಬಹಳಷ್ಟು ಜನ ಇಂಡಿಯನ್ ಹಿಸ್ಟ್ರಿಯಲ್ಲಿ ಓದಿದಿರಿ, ಬಹಳಷ್ಟು ಪುಸ್ತಕಗಳಿದಾವೆ. ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಬೈ ಬಿಪಿನ್ ಚಂದ್ರ ಅಂತ ಒಂದು ಪುಸ್ತಕ ಇದೆ.
ಅದರಲ್ಲಿ ಹೇಳ್ತಾರೆ ಸೇಫ್ಟಿ ವ್ಯಾಲ್ವ್ ಥಿಯರಿ ಅಂತ ಹೇಳ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಫಾರ್ಮ್ ಬೈ ಎ ಬ್ರಿಟಿಷರ್, ಬೈ ಎ.ಓ. ಹ್ಯೂಮ್ ಅಂತ ಫಾರ್ಮ್ ಮಾಡ್ತಾರೆ. ಎ.ಓ. ಹ್ಯೂಮ್ ಬ್ರಿಟಿಷ್ನವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾಕೆ ಫಾರ್ಮ್ ಮಾಡಿದ್ರು ಅಂತ ಪ್ರಶ್ನೆ. ಯಾಕೆ ಫಾರ್ಮ್ ಮಾಡೋದು ಅಂದ್ರೆ, ಬ್ರಿಟಿಷ್ ವಿರುದ್ಧವಾಗಿ ಕೋಲಾರದಲ್ಲಿ ಒಂದು ಪ್ರೊಟೆಸ್ಟು, ಚಿಂತಾಮಣಿ ಒಂದು ಪ್ರೊಟೆಸ್ಟು, KGF ಅಲ್ಲಿ ಒಂದು ಪ್ರೊಟೆಸ್ಟು, ಎಲ್ಲ ಕಡೆ ಒಂದು ಪ್ರೊಟೆಸ್ಟು, ನಮ್ಮ ಹಕ್ಕುಗಳು ನಮಗೆ ಕೊಡಿ, ನಮಗೆ ಫ್ರೀಡಮ್ ಕೊಡಿ ಅಂತ. ಬ್ರಿಟಿಷ್ನವ್ರು ಏನ್ ಮಾಡಿದ್ರು, ಕೋಲಾರಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ, ಬಂಗಾರಪೇಟೆ ಹ್ಯಾಂಡಲ್ ಮಾಡೋದು ಕಷ್ಟ, ಅಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಹೇಳಿ ಇವರೆಲ್ಲರಿಗೂ ಇವ್ರು ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಎಲ್ಲಾದ್ರೂ ಒಂದ್ ಕಡೆ ಬರಲಿ ಅದೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರು. ಆ ಕ್ರಿಯೇಟ್ ಮಾಡಿದಂತ ಪ್ಲಾಟ್ಫಾರ್ಮ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟಾರ್ಟೆಡ್ ಬೈ ಎ.ಓ. ಹ್ಯೂಮ್. ಇದಕ್ಕೆ ಆ ಕಾಲಕ್ಕೆ ಆ ಥಿಯರಿ ಏನ್ ಹೇಳ್ತಾರೆ, ಸೇಫ್ಟಿ ವ್ಯಾಲ್ವ್ ಥಿಯರಿ. ಅಂದ್ರೆ ಪ್ರೆಷರ್ ಎಲ್ಲ ಒಂದೇ ಕಡೆ ಒಂದೇ ವ್ಯಾಲ್ವ್ ಅಲ್ಲಿ ಬರಲಿ. ಈ ಎಕ್ಸಾಂಪಲ್ ಯಾಕೆ ಹೇಳಿದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಓದ್ಬೋದು, ಆದ್ರೆ ಸೇಫ್ಟಿ ವ್ಯಾಲ್ವ್ ಥಿಯರಿ ಅಪ್ಲೈಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಅಂತ ಪ್ರಶ್ನೆ ಕೇಳ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ಮುಸ್ಲಿಂ ಲೀಗ್, ಇನ್ನೊಂದು ಯಾವುದೋ 4 ಆರ್ಗನೈಸೇಷನ್ಸ್ ಕೇಳ್ತಾರೆ. ಸೊ ನಿಮಗೆ ಪೂರ್ತಿ ಈ ತರ ಒಳ್ಳೊಳ್ಳೆ ಪುಸ್ತಕಗಳು ಓದಿದ್ರೆ ನಿಮಗೆ ಕಣ್ಣು ಮುಚ್ಚಿಕೊಡೋ ಸೇಫ್ಟಿ ವ್ಯಾಲ್ವ್ ಥಿಯರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಸ್ಥೆಗೆ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿದ್ದು. ಸೊ ಈ ರೀತಿಯಾದಂತಹ ಪುಸ್ತಕಗಳನ್ನ ಸೆಲೆಕ್ಟ್ ಮಾಡಿ ಅಲ್ಲಿಟ್ಟಿರಿ. ನಿಮಗೆ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಆದ್ರೆ ಬಹಳ ಸಂತೋಷ. ಆಗದೆ ಇದ್ರೆ ನೀವು ಯಾರು ನಿಮಗಲ್ಲಿ ಚಾರ್ಜ್ ಮಾಡೋದಿಲ್ಲ, ನಿಮ್ದು ಡೀಟೇಲ್ಸ್ ಕೊಡ್ಬೇಕಷ್ಟೇ, ಯಾವ ಕಾಲೇಜು ಯಾವ ಊರಿನವರು ಅಂತ ನಿಮ್ಮ ಐಡೆಂಟಿ ಕಾರ್ಡ್ ಕೊಟ್ರೆ ಅಲ್ಲಿ ನೀವು ಲೈಬ್ರರಿ ಬಳಸ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ಲೈಬ್ರರಿ, 2 ಕ್ಲಾಸ್ ರೂಮ್, ಮತ್ತೆ ಅಲ್ಲಿ ಏನು ಆಫೀಸ್ ಇದೆ, ಕಂಪ್ಲೀಟ್ಲಿ CCTV ಮಾನಿಟರ್ಡ್, ಲೈವ್ ಫೀಡಿಂಗ್ ಬೆಂಗಳೂರಿನಲ್ಲಿ ಬರ್ತಾ ಇರುತ್ತೆ. ಯಾವ ಹುಡುಗ ಎಷ್ಟೊತ್ತಿಗೆ ಬಂದ, ಏನು ಓದ್ತಾ ಇದ್ದಾನೆ, ಯಾವ ಬುಕ್ ಓದ್ತಾ ಇದ್ದಾನೆ, ಐ ಕ್ಯಾನ್ ಸಿಟ್ ಇನ್ ಮೈ ಆಫೀಸ್ ಅಂಡ್ ಐ ಕ್ಯಾನ್ ಸಿ ಇನ್ ಮೈ ಮೊಬೈಲ್. ಆ ಲೆವೆಲ್ಗೆ ಮಾನಿಟರಿಂಗ್ ಮಾಡ್ತಾ ಇದ್ವಿ. ಯಾಕೆ ಮಾನಿಟರಿಂಗ್ ಮಾಡ್ತಾ ಇದ್ವಿ ಅಂದ್ರೆ, ಏನೋ ಪಾಪ ಬಹಳಷ್ಟು ಜನ ಫಿಲಾಂಥ್ರೋಪಿಸ್ಟ್ ಅಂತಾರೆ, ದಾನ ಧರ್ಮ ಮಾಡಿ ಇಲ್ಲ ಏನೋ ಒಳ್ಳೇದಾಗ್ಲಿ ಅಂತ ಅಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ, ಅದು ವೇಸ್ಟ್ ಆಗಬಾರ್ದು. ಆ ಉದ್ದೇಶದಿಂದ ಮಾಡಿದ್ವಿ. ನೀವು ಇದೆಲ್ಲ ಆದ್ಮೇಲೆ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಇವತ್ತು ಅಥವಾ ನಾಳೆದು ಯಾವಾಗಲಾದ್ರು, ಸೋಮವಾರ ರಜೆ ಇರುತ್ತೆ, ಒಂದ್ಸರಿ ಹೋದಾಗ ನಮ್ಮ ಗವರ್ಮೆಂಟ್ ಬಾಯ್ಸ್ ಕಾಲೇಜ್ ಪಕ್ಕದ ಬಿಲ್ಡಿಂಗ್ ರಿಲಯನ್ಸ್ ಸ್ಮಾರ್ಟ್ ಕೆಳಗಡೆ ಇರೋ ಗ್ರಾಸರಿ ಶಾಪ್ ಇದೆ, ಆ ಶಾಪ್ ಅಲ್ಲಿ 3ನೇ ಫ್ಲೋರ್ ಅಲ್ಲಿ ಇದೆ ಬಿಲ್ಡಿಂಗ್. ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನಿಮ್ಮ ಅಣ್ಣನೋ ತಂಗಿನೋ ಇಲ್ಲ ನಿಮ್ಮ ರಿಲೇಟಿವ್ ಯಾರಾದರೂ ಇದ್ರೆ ಆ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಗುತ್ತೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈಗ ನಮ್ಮ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತ ನಮ್ಮ ಸ್ನೇಹಿತರು ಉಪೇಂದ್ರ ಶೆಟ್ಟಿ ಅಂತಿದ್ರೆ, ನನಗೂ ಸ್ನೇಹಿತರು, ನಮ್ಮ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವ್ರಿಗೂ ಅವ್ರ ಸ್ನೇಹಿತರು, ಅವರು ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ. ಅವರು ನಿಮ್ಮೆಲ್ಲರನ್ನು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಕೊಡ್ತಾರೆ. UPSC ಅಂದ್ರೆ ಏನು, KPSC ಅಂದ್ರೆ ಎಷ್ಟು ಸ್ಟೇಜ್ ಇದೆ, ಪ್ರಿಲಿಮಿನರಿ ಹೇಗೆ ತಗೊಳ್ಬೇಕು, ಮೈನ್ಸ್ ಎಕ್ಸಾಮಿನೇಷನ್ ಹೇಗೆ ತಗೊಳ್ಬೇಕು, ಮತ್ತೆ ಕ್ವಾಲಿಫೈ ಆದರೆ ಡೆಲ್ಲಿಗೆ ಇಂಟರ್ವ್ಯೂಗೆ ಹೇಗೆ ಹೋಗ್ಬೇಕು, ಇಂಟರ್ವ್ಯೂನಲ್ಲಿ ಯಾವ ರೀತಿ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತ 1 hour ಪ್ರೆಸೆಂಟೇಷನ್ ಕೊಡ್ತಾರೆ. ದಯವಿಟ್ಟು ಎಲ್ಲ ಮನಸ್ಸಿಟ್ಟು ಅವ್ರ ಪ್ರೆಸೆಂಟೇಷನ್ ಕೇಳಿ. ಈ ಸಂದರ್ಭದಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ನಾನು ಲಾಸ್ಟ್ ವೀಕ್ ಒಂದು ಫೋನ್ ಮಾಡಿ ನಮ್ಮ ಜಿಲ್ಲಾಧಿಕಾರಿ, ನನ್ನ ಬ್ಯಾಚ್ಮೇಟ್ ಸ್ನೇಹಿತರು ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ, ಒಬ್ಬ ಮನುಷ್ಯ ಸಾರ್ವಜನಿಕ ಸೇವೆಯಲ್ಲಿ ಇರಬೇಕಂದ್ರೆ ಒಂದು ಕ್ಯಾರೆಕ್ಟರ್ ಬಹಳ ಇಂಪಾರ್ಟೆಂಟ್. ನೀವು ಕೇಳಿರ್ಬೇಕು, ನೀವು ಅಲ್ಲಿ ಅವ್ನು ಬಹಳ ನೆಗೆಟಿವ್ ಅಂತಾರೆ ಅಲ್ವಾ, ಆಡು ಭಾಷೆಯಲ್ಲಿ ನೆಗೆಟಿವ್ ಏನು ಹೇಳಿದ್ರು, ಅಯ್ಯೋ ಅದಂಗಾಗತ್ತೆ, ನೋಡ್ತೀನಿ, ಅಯ್ಯೋ ಅದಾಗಲ್ಲ ಬಿಡು, ಈ ತರ ಮಾತಾಡ್ತಾರೆ ಜನ, ನೋಡಿದಿರಲ್ವಾ. ಆದ್ರೆ ನಮ್ಮ ಅಕ್ರಮ್ ಪಾಷಾ ಅವ್ರಿಗೆ ರಾತ್ರಿ 12:30 ಫೋನ್ ಮಾಡಿ ಕೆಲಸ ಆಗ್ಬೇಕಂದ್ರೆ ಆಯ್ತಣ್ಣ, ಆಯ್ತು ಮಾಡೋಣ. ಈ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ, ಈ ಕಾರ್ಯಕ್ರಮಕ್ಕೆ ರೂಪಿಸೋದ್ರಲ್ಲಿ ಅಕ್ರಮ್ ಪಾಷಾ ಅವ್ರದ್ದು ಬಹಳ ಪಾತ್ರ ಇದೆ. ಅವರು ಅನ್ಡಿವೈಡೆಡ್ ಕೋಲಾರ ಜಿಲ್ಲೆಯವರು, ಅವಿಭಜಿತ ಕೋಲಾರ ಜಿಲ್ಲೆಯವರು, ಚಿಕ್ಕಬಳ್ಳಾಪುರನವರು. ಈಗ ಅವ್ರಿಗೂ ನನ್ನಷ್ಟೇ ಜವಾಬ್ದಾರಿ ಅವ್ರಿಗೂ ಇದೆ, ಡಿವೈಡ್ ಆಗೋಗಿದೆ. ಆದ್ರೂ ಅವರು ನಮ್ಮ ಜಿಲ್ಲೆಗೆ ಹೇಳ್ಕೊಂಡು, ನಮ್ಮ ಜಿಲ್ಲೆಗೋಸ್ಕರ ಅವರು ಸಾಕಷ್ಟು ವಿದ್ಯಾರ್ಥಿಗಳನ್ನ ಒಂದು ಈ ಸಿವಿಲ್ ಸರ್ವಿಸ್ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅವರು ಕೂಡ ಕೈ ಜೋಡಿಸಿದ್ದಾರೆ. ಸೊ ಅವ್ರ ಬಗ್ಗೆ 2 ಮಾತು ಹೇಳಲೇಬೇಕಿತ್ತು. ನಮ್ಮ ಗೋಪಿನಾಥ್ ಅವರು ಈ ಸಂಸ್ಥೆ ಶುರು ಆದಾಗಿಂದ ಇಲ್ಲಿವರೆಗೂ ಗೋಪಿನಾಥ್ ಅವರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಅವರು ಕೂಡ ಸತತವಾಗಿ ನಮ್ಮ ಜೊತೆ ನಿಂತಿದ್ದಾರೆ. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ BP, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು.
ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3 ರಿಂದ 4 ಕೆಜಿ ತೂಕ ಕೂಲಾಗಿ ಇಳಿಸಬಹುದು. ಕರೆ ಮಾಡಿ 9495522230 9481638444 9444-955-2230 ಅಥವಾ 9481-638-444.